ಬಿಜೆಪಿಯ ರೆಬಲ್ಸ್ ಟೀಮ್ ದೆಹಲಿ ಪೆರೇಡ್ ಬೆನ್ನಲ್ಲೇ ವಿಜೇಂದ್ರ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರನ್ನ ತೇಜೋವಧೆ ಮಾಡಲಾಗ್ತಾ ಇದೆ, ಯಡಿಯೂರಪ್ಪನವರಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೆಬಲ್ಸ್ ವಿರುದ್ಧ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ರೆಬಲ್ಸ್ ಟೀಮ್ಗೆ ಯಾರು ಬುದ್ಧಿ ಹೇಳಿಲ್ಲ, ಎಷ್ಟೇ ಲೂಸ್ ಟಾಕ್ ಅವರು ಹೇಳ್ತಾ ಇದ್ರು ಮಾತಾಡ್ತಾ ಇದ್ರು ಕೂಡ ಸುಮ್ಮನಾಗ್ಬಿಟ್ಟಿದ್ದಾರೆ. ಹೈಕಮಾಂಡ್ ನಡೆಗೂ ಕೂಡ ವಿಜೇಂದ್ರ ಪರೋಕ್ಷವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿನ ಈ ಅಂತರ್ಯುದ್ಧ, ಒಳ ಜಗಳ, ಬಹಿರಂಗವಾಗಿಯೇ ವಾಗ್ದಾಳಿಗಳನ್ನ ಮಾಡ್ತಾ ಇರೋದು, ಈ ಗಲಾಟೆ ಕಾರ್ಯಕರ್ತರನ್ನ ಘಾಸಿ ಮಾಡ್ತಾ ಇದೆ. ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಅವರಿಗೆ ಗೌರವವನ್ನ ತರೋದಿಲ್ಲ ಅಂತ ಹೇಳಿ ರೆಬಲ್ಸ್ ವಿರುದ್ಧ BY ವಿಜಯೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ರಾಜ್ಯ 4ನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಸಂಘಟನಾ ಪರ್ವದಲ್ಲಿ. ಮೆಂಬರ್ಶಿಪ್ ಡ್ರೈವ್ ಇರ್ಬೋದು, ಆಕ್ಟಿವ್ ಮೆಂಬರ್ಶಿಪ್ ವಿಚಾರದಲ್ಲಿರ್ಬೋದು, ಕರ್ನಾಟಕ ಸದಸ್ಯತ್ವ ನೋಂದಣಿಯಲ್ಲಿ 3ನೇ ಸ್ಥಾನದಲ್ಲಿದ್ದೇವೆ. ಆಕ್ಟಿವ್ ಮೆಂಬರ್ಶಿಪ್ ಅಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ಯಾವುದರಲ್ಲೂ ಕೂಡ ಸಂಘಟನೆ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಆದರೆ ಎಲ್ಲೋ ಗೊಂದಲಗಳೇನಿದ್ದಾವೆ, ಇದಕ್ಕೆ ತೆರೆ ಎಳಿಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಪದೇ ಪದೇ ವಿಜೇಂದ್ರನನ್ನ, ರಾಜ್ಯದ ಅಧ್ಯಕ್ಷರನ್ನ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಇದು ಯಾವ ಕೂಡ ಸರಿಯಲ್ಲ. ಈ ಆಪಾದನೆ ಕಾರ್ಯಕರ್ತರು ಸಂತೃಪ್ತರಾಗಿದ್ದಾರೆ, ಕಾರ್ಯಕರ್ತರು ಸಂತೋಷದಿಂದ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸಂತೋಷದಿಂದ ಪಕ್ಷ ಸಂಘಟನೆಗಳು ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಪಕ್ಷದ ಏಳಿಗಾಗಿ ಶ್ರಮವನ್ನು ಕೂಡ ಆಗ್ತಾ ಇದ್ದೇನೆ. ಯಾವ್ದಣ್ಣ? ಯಾವುದು? ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಕೊಡುತ್ತೆ ಸಿದ್ದರಾಮಯ್ಯ ಅವಾಗ ನಿಮ್ಮೆಲ್ಲಾ ನಾಯಕರು ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತಾರೆ, ನೀವು ಬರ್ಲಿಲ್ಲ. ಅಲ್ಲ ರೀ, 45 ಒಂದು ನಿಮಿಷ ಮೈ ಡಿಯರ್ ಫ್ರೆಂಡ್, ಒಂದು ನಿಮಿಷ ಕೇಳಿ. ನಂದು 45 ದಿನ 2 ತಿಂಗಳು ಮುಂಚೆ ನನ್ನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ. ಆದರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಯಾವುದೇ ಹೋರಾಟವನ್ನು ತೀರ್ಮಾನ ಮಾಡ್ಬೇಕಾದ್ರೆ ನಾವೆಲ್ಲ ಕೂತು ತೀರ್ಮಾನ ಮಾಡಿರ್ತೇವೆ. ಅದು ಒಂದೆರಡು ಪ್ರವಾಸ ಮುಂಚಿತ ಫಿಕ್ಸ್ ಆಗಿದ್ದ ಹೋಗೋದಕ್ಕಾಗಿರಲಿಲ್ಲ. ಅದರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಲ್ಲ. ಮೊದಲ ಬಾರಿ ಶಾಸಕನಾಗಿ, ಫಸ್ಟ್ ಟೈಮ್ MLA, ಮೊದಲ ಬಾರಿ ಶಾಸಕನಾಗಿ ಈ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಈ ಮಂತ್ರಿಮಂಡಲವನ್ನ ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರ ಹೋರಾಟದಿಂದ ಒಂಟಿಗಲ್ಲು ನಿಲ್ಲಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ. ಯಾವುದೋ ಒಂದೆರಡು ಹೋರಾಟ ಹೋಗಿಲ್ಲ ಅಂತ ಹೇಳಿದ್ರೆ ಹೊಂದಾಣಿಕೆ ರಾಜಕಾರಣ ಅಲ್ಲ. ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ಶಿಕಾರಿಪುರದಲ್ಲಿ ಶಾಸಕರಾಗಿರುವ ವಿಜೇಂದ್ರ ಅವರು ಅದೆಂಗ ಕಾಂಗ್ರೆಸ್ ಸರ್ಕಾರವನ್ನು ಹೆಂಗ್ ವಿರೋಧ ಮಾಡಕ್ ಸಾಧ್ಯ ಅಂತ ಯತ್ನಾಳ್ ಹೇಳಿದ್ರು. ನೋಡ್ರಿ, ಅವರು ಅನೇಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ ರಾಜ್ಯದ ಅಧ್ಯಕ್ಷ ಚುನಾವಣೆ ಮಾಡಿದ್ಮೇಲೆ ಒಂದೊಂದಕ್ಕೂ ಉತ್ತರ ನಾನು ಕೊಡ್ತೇನೆ. ಈಗೆಲ್ಲವೂ ಕೂಡ ಮಾತನಾಡ್ತಾ. ಇನ್ನು ಶ್ರೀರಾಮುಲು ವಿರುದ್ಧ ಕೂಡ ವಿಜಯೇಂದ್ರ ಗರಂ ಆಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅನುಭವದ ಕೊರತೆ ಇದೆ ವಿಜಯೇಂದ್ರಗೆ ಅಂತೇಳಿ ರಾಮುಲು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಮತ್ತು ನಿನ್ನೆ ಮಾತಾಡ್ತಾ, ನಾನು ಆ ಸ್ಥಾನಕ್ಕೆ ಅರ್ಹನಿದ್ದೀನಿ, ನನಗೂ ಒಂದು ಚಾನ್ಸ್ ಕೊಟ್ಟರೆ ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಅವ್ರು ಹೇಳಿದರು. ಶ್ರೀರಾಮುಲುಗೂ ಕೂಡ ತಿರುಗೇಟನ್ನ ವಿಜಯೇಂದ್ರ ಕೊಟ್ಟಿದ್ದಾರೆ. ಅವರಷ್ಟು ಅನುಭವ ಇಲ್ಲ, ಕಾರ್ಯಕರ್ತನಾಗಿ ಪಕ್ಷದಲ್ಲಿ ನನಗೆ ಅನುಭವ ಇದೆ, ಲಕ್ಷಾಂತರ ಕಾರ್ಯಕರ್ತರ ಬೆಂಬಲ ನನಗಿದೆ ಅಂತೇಳಿ ವಿಜಯೇಂದ್ರ ಹೇಳಿದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯದಂತೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗೋದು ಅಂತೇಳಿ ಶ್ರೀರಾಮುಲುಗೂ ಕೂಡ ಪರೋಕ್ಷವಾಗಿ ತಿರುಗೇಟನ್ನ ವಿಜಯೇಂದ್ರ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಾರಣ ಸಣ್ಣ ಪುಟ್ಟ ಅಂದ್ರಿಗಿನ ಗೊತ್ತಿಲ್ಲಾರ್ದಂತೆ ಕೆಲವೊಂದು ತಪ್ಪುಗಳು ನಡೀತಿರ್ತಾವ. ಯಾಕಂದ್ರೆ ಹುಡುಗಿರುವಂತ ಟೈಮಲ್ಲಿ ಎಡವೋದು ಸಹಜ. ಹಂಗಾಗಿ ಪಾಪ ಅವ್ರಿಗೆ ಅನುಭವದ ಕೊರತೆ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು. ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲು ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ಮುಂದುವರ್ಸ್ಕೊಂಡು ಹೋಗಂತ ಕೆಲಸ ಕೂಡ ಮಾಡ್ತೀವಿ. ಅಕಸ್ಮಿತವಾಗಿ ಅವರು ಈಗಿರಂತ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ಮಾಡ್ಬೇಕೆಂದೇಳಿ ಪಾರ್ಟಿ ಏನನ್ನ ಅಕಸ್ಮಿತವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವ್ರು ಮಾಡಿದಾರ, ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ, ರಾಜ್ಯಾಧ್ಯಕ್ಷರು ಆಗ್ಬೇಕು ರಾಮುಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ
ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಅವರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು, ಅವರಷ್ಟು ಅನುಭವ ಇಲ್ಲ. ಶ್ರೀರಾಮುಲು ಇರ್ಬೋದು, ಅನೇಕ ಹಿರಿಯರು BS ಯಡಿಯೂರಪ್ಪನವ್ರ ಜೊತೆ, ಅನಂತಕುಮಾರ್ ಜೊತೆ ಪಕ್ಷವನ್ನು ಕಟ್ಟಿದ್ದಾರೆ, ಅವ್ರದೇ ಆದಂಥ ಅನುಭವ ಇದೆ, ಅದನ್ನು ಒಪ್ಕೊಳ್ತೇನೆ. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವ ಕಡಿಮೆ ಇರ್ಬೋದು, ಅವರಷ್ಟು ಇಲ್ಲದೆ ಇರ್ಬೋದು. ಆದರೆ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ನನ್ನದೇ ಆದಂಥ ಅನುಭವ ಇದೆ. ಕಳೆದ 18-20 ವರ್ಷದಿಂದ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಕಾರ್ಯದರ್ಶಿಯಾಗಿ, ತದನಂತರದಲ್ಲಿ ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, ಪಕ್ಷದ ಉಪಾಧ್ಯಕ್ಷನಾಗಿ ನನ್ನದೇ ಆದಂಥ ಅನುಭವನೂ ಇದೆ. ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಷ್ಟು ದಿನ ಬಹಿರಂಗವಾಗಿ ರೆಬಲ್ಸ್ ಟೀಮ್, ಅದರಲ್ಲೂ ಯತ್ನಾಳ್ ಅವರು ವಾಗ್ದಾಳಿಯನ್ನ ಮಾಡ್ತಾ ವಿಜಯೇಂದ್ರ ಬಗ್ಗೆ, ಯಡಿಯೂರಪ್ಪ ಬಗ್ಗೆ ಮಾತಾಡಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈಗ ಹೈಕಮಾಂಡ್ ಭೇಟಿಗೂ ಪ್ರಯತ್ನ ಮಾಡಿ ಅವರು ವಾಪಸ್ ಬಂದ ಬೆನ್ನಲ್ಲೇ ವಿಜಯೇಂದ್ರ ಅವರು ರೆಬಲ್ ಆಗಿದ್ದಾರೆ. ಈಗ ಪರೋಕ್ಷವಾಗಿ ಹೈಕಮಾಂಡ್ ಬಗ್ಗೆನೂ ಯಾವ ತರ ಬೇಸರವನ್ನು ವಿಜಯೇಂದ್ರ ವ್ಯಕ್ತಪಡಿಸಿದ್ದಾರೆ? ಶರ್ಮಿಳಾ ಶೆಟ್ಟಿ ಮೊದಲ ಬಾರಿಗೆ BJPಯ ನಾನು ರಾಜ್ಯಾಧ್ಯಕ್ಷ ಅಂತೇಳಿ ತಮ್ಮನ್ನು ತಾವೇ ಕರೆದುಕೊಳ್ತಕ್ಕಂಥ ವಿಜೇಂದ್ರರವರು ತಮ್ಮ ಆಂತರಿಕ ಒಳಗಿನ ನೋವನ್ನು, ತುಮುಲವನ್ನು ಹೊರಹಾಕಿರ್ತಕ್ಕಂಥದ್ದು. ಅವರು ಒಂದು ಮಾತನ್ನು ಹೇಳಿದರೆ, ನಾನು 20 ವರ್ಷದಿಂದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಅಂದರೆ ವಿಜೇಂದ್ರವರು ನೆನ್ನೆ ಮನೆ ಬಂದವರು ಬಚ್ಚ ಅಂತೇಳಿ ಯತ್ನಾಳ್ರವರ ಹೇಳಿಕೆಗೆ ಮತ್ತು ವಿಜೇಂದ್ರ ಅವರಿಗೆ ಅನುಭವದ ಕೊರತೆ ಅಂತೇಳಿ ಹೇಳುವಂಥ ರಾಮುಲು ಆರೋಪಕ್ಕೆ, ಜೊತೆಗೆ ವಿಜೇಂದ್ರವರ ಬದಲಾವಣೆ ಮಾಡಿ ಅಂತೇಳಿ ಸಂಘ ಪರಿವಾರದ ಮುಂದೆ ಬೇಡಿಕೆ ಇಟ್ಟಿರ್ತಕ್ಕಂಥ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿಗೆ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ತಿರುಗೇಟನ್ನು ಕೊಟ್ಟರು. ನಾನು 20 ವರ್ಷದಿಂದ ಕಾರ್ಯಕರ್ತನಾಗಿ ಬಂದಿರತಕ್ಕಂಥನು, ನಾನು ಕಾರ್ಯಕರ್ತರ ವಿಜಯಣ್ಣ ಅನ್ನೋ ಒಂದು ಮಾತನ್ನು ನನ್ನ ಮುಖಾಂತರ, ಅಂದರೆ ಕಾರ್ಯಕರ್ತನ ವಿಜಯಣ್ಣ ಅನ್ನೋ ಮಟ್ಟಿಗೆ ನಾನು ಬೆಳೆದಿದ್ದೇನೆ ಅನ್ನೋ ಒಂದು ಮಾತನ್ನು ಹೇಳುವ ಮುಖಾಂತರ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಪದೇ ಪದೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಕೂಡ ವಾಗ್ದಾಳಿ ನಡೆಸ್ತಕ್ಕಂಥ ಯತ್ನಾಳ್ ಆ್ಯಂಡ್ ಟೀಮ್ ಮತ್ತು ಇದು ಎಲ್ಲೊಂದು ಕಡೆ ಮುಜುಗರಕ್ಕೂ ಕೂಡ ಈಡಾಗಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಬೇಡಿ, ಯಡಿಯೂರಪ್ಪ ಮೇಲೆ ನೀವು ಆರೋಪವನ್ನು ಮಾಡಬೇಡಿ, ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿದ್ದಾರೆ ಅನ್ನೋ ಮುಖಾಂತರ ಮತ್ತು ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಮುಖಾಂತರ ಹತಾಶೆಯನ್ನು, ತಮ್ಮೊಳಗಿರ್ತಕ್ಕಂಥ ಮತ್ಸರವನ್ನು ಹೊರಹಾಕಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಇಷ್ಟೆಲ್ಲ ಇದ್ರೂ ಕೂಡ ನೇರವಾಗಿ ಯಡಿಯೂರಪ್ಪನವ್ರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ವಿಜೇಂದ್ರರ ಭ್ರಷ್ಟ ಅಂತ ಹೇಳ್ತಾರೆ, 2,000 ಕೋಟಿ ಭ್ರಷ್ಟ, 40,000 ಕೋಟಿ ಭ್ರಷ್ಟ ಅಂತ ಹೇಳ್ತಾರೆ. ಮತ್ತು ಚೋಟಾ ಸೈನ್ ಹಾಕುವ ಮುಖಾಂತರ ಯಡಿಯೂರಪ್ಪ ಸರ್ಕಾರವನ್ನು ತನ್ನ ಕಂಟ್ರೋಲ್ ಇಟ್ಕೊಂಡಿದ್ರು ಮತ್ತು 100 ಕೋಟಿ ಭ್ರಷ್ಟಾಚಾರದ ತಂದೆ ಅಂತೇಳಿ ನನ್ನ ಮೇಲೆ ಆರೋಪವನ್ನು ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನೋವಾಗಿದೆ, ಇದು ಕೆಟ್ಟ ಸಂದೇಶವನ್ನು ರವಾನೆ ಮಾಡಿದೆ ಮತ್ತು ರಾಜ್ಯದಲ್ಲಿ ಜನರಿಗೆ ಕೂಡ ತಪ್ಪು ಸಂದೇಶವಾಗಿದೆ. ಆದರೂ ಕೂಡ ಹೈಕಮಾಂಡ್ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಕೂಡ ಅವ್ರಿಗೂ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥ. ಹಾಗಾಗಿ ಹೈಕಮಾಂಡ್ ಮೇಲೂ ಕೂಡ ತಮ್ಮ ಹತಾಶೆ, ನೋವು, ಬೇಸರವನ್ನು ಇವತ್ತು ಮೊಟ್ಟ ಬಾರಿಗೆ ಶರ್ಮಿಳಾ ಶೆಟ್ಟಿ ಹೊರಹಾಕಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ಪಡೆಯುತ್ತೆ, ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡಿಬೇಕು, ಆ ನಂತರ ಬದಲಾವಣೆ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಯಾಕಂತೇಳಿದ್ರೆ ಹಿರಿಯ ನಾಯಕರಿಗೆ ನಾನು ಏನಾದರೂ ಅನಿಸಿರ್ಬೋದು, ನನ್ನ ವಿರುದ್ಧ ಏನಾದರೂ ವಾಗ್ದಾಳಿ ನಡೆಸ್ಬೋದು, ಅವರಿಗೆ ನಾನು ಖುಷಿ ಕೊಡದಲ್ಲೇ ಇರ್ಬೋದು, ಆದರೆ ನಾನು ಕಾರ್ಯಕರ್ತರ ಪರವಾಗಿದ್ದೀನಿ, ಹೋರಾಟವನ್ನು ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ವಿಜೇಂದ್ರವರು ಮೊದಲ ಬಾರಿಗೆ ಹೈಕಮಾಂಡ್ ಮೇಲೆ ಬೇಸರವನ್ನು ಹೊರ ಹಾಕಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಹೈಕಮಾಂಡ್ನಲ್ಲಿ ಸಂತೋಷ್ ಜಿಯವರ ಕೈವಾಡ ಇದೆಯಾ ಅನ್ನೋ ಮಾತು ಕಡೆ ಅವರ ಕೈವಾಡ ಇಲ್ಲ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಕಾಣದ ಕೈ ಕೆಲಸವನ್ನು ಮಾಡ್ತಿದೆ ಮತ್ತು ನನ್ನ ವಿರುದ್ಧ, ನನ್ನ ತಂದೆಯ ವಿರುದ್ಧ ಎಲ್ಲೊಂದು ಕಡೆ ಹಿರಿಯರ ಪರವಾಗಿ, ಯತ್ನಾಳ್ ಪರವಾಗಿ ಹೈಕಮಾಂಡ್ಗೆ ಕಾಣದ ಕೈ ನೆರಳಾಗಿ ಕೆಲಸವನ್ನು ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಪರೋಕ್ಷವಾಗಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅನುಭವ ಇಲ್ಲ ಅನ್ನೋದಕ್ಕೆ ಕೂಡ ತಿರುಗೇಟನ್ನು ಕೊಟ್ಟಿರುವಂಥದ್ದು. 20 ವರ್ಷದಿಂದ ಕಾರ್ಯಕರ್ತನಾಗಿದ್ದೀನಿ, ನಂತರ ನಾನು BJP ಅಧ್ಯಕ್ಷನಾಗಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಸದ್ಯ ಶಾಸಕರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಎಲ್ಲೊಂದು ಕಡೆ ತಮ್ಮ ಮನೆಯೊಳಗಿನ ಕಿಚ್ಚನ್ನು ಆರಿಸುವ ಪ್ರಯತ್ನದಲ್ಲಿ ಅತಿದೊಡ್ಡ ವಿಫಲತೆ ಕೂಡ ಇದರಲ್ಲಿ ಕಾಣ್ತಿರ್ತಕ್ಕಂಥದ್ದು. ಆ ಮುಖಾಂತರ ವಿಜೇಂದ್ರ ಅವರಿಗೆ ಹಿರಿಯರು ಮಾಡ್ತಕ್ಕಂಥ ಆರೋಪಗಳು ಎಲ್ಲೊಂದು ಕಡೆ ಅದು ಮಾಧ್ಯಮಗಳು ಬರ್ತಕ್ಕಂಥದ್ದು, ನೇರವಾಗಿ ಆರೋಪ ಮಾಡುವಂಥದ್ದು, ಇದು ಎಲ್ಲೊಂದು ಕಡೆ ಅವರ ಇಮೇಜ್ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಮತ್ತು ಕಳೆದ ಈ ಪೋಕ್ಸೋ ಪ್ರಕರಣದ ನಂತರ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದ ನಂತರ ಯಡಿಯೂರಪ್ಪನವರು ಎಲ್ಲೊಂದು ಕಡೆ ರಾಜಕೀಯವಾಗಿ ಒಂದಷ್ಟು ಸ್ತಬ್ಧ ಆಗಿರ್ತಕ್ಕಂಥದ್ದು, ಸೈಲೆಂಟ್ ಆಗಿರ್ತಕ್ಕಂಥದ್ದು ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಕೇವಲ ಪರಾಜಿತ ಅಭ್ಯರ್ಥಿಗಳ ಸಭೆಯಲ್ಲಿ ಕಾಣಿಸ್ಕೊಂಡ್ರು.
ಆ ಸಭೆಯ ನಂತರ ಎಲ್ಲೊಂದು ಕಡೆ ಯಡಿಯೂರಪ್ಪನವರು ಆಕ್ಟಿವ್ ಆಗಿಲ್ಲ ಅಂತ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸ್ತಿರೋದು ಕೂಡ ಖಂಡನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಟ್ಟಾರೆ ವಿಜೇಂದ್ರ ಅವರು ಇವತ್ತು ಅಂತಿಮವಾಗಿ ಇನ್ನು ನಾನು ಮಾತನಾಡ್ತಿದ್ರೆ ನನಗೆ ಕೂಡ ಮರ್ಯಾದೆ ಇಲ್ಲ ಅನ್ನೋ ಒಂದು ಏನೋ ಹಂತಕ್ಕೆ ಬಂದಿರತಕ್ಕಂಥ ಬಿ ವೈ ವಿಜೇಂದ್ರ ಅವರು ಹೈಕಮಾಂಡ್ ಇದರಲ್ಲಿ ಮೌನ ವಹಿಸಿರುವುದಕ್ಕೆ ಬೇಸರ ವ್ಯಕ್ತಪಡಿಸ್ತಿರ್ತಕ್ಕಂಥ ಆ ಮುಖಾಂತರ ಇದರಲ್ಲಿ ಹೈಕಮಾಂಡ್ಗೆ ವಿಚಾರದಲ್ಲೂ ಕೂಡ ಎಲ್ಲೊಂದು ಕಡೆ ವಿಜೇಂದ್ರ ಅವರಿಗೆ ಲಗಾಮ ಹಾಕೋ ಕಾರಣಕ್ಕಾಗಿ ರೆಬಲ್ಸನ್ನು ಬಿಟ್ಟಿದ್ದಾರೆ ಎಂಬ ಅನುಮಾನ ಕೂಡ ಇಲ್ಲಿ ಪರೋಕ್ಷವಾಗಿ ವ್ಯಕ್ತ ಮಾಡಿರುವಂಥದ್ದು ಶರ್ಮಿತಾ ಶೆಟ್ಟಿ. ಇದೆಲ್ಲ ನೋಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಚಿದಾನಂದ್ ಪಟೇಲ್. ಒಂದು ಕಡೆ ವಿಜಯೇಂದ್ರ ಅವರು ಸೈಲೆಂಟ್ ಆಗಿದ್ದು, ಯಡಿಯೂರಪ್ಪನವರ ಸೈಲೆಂಟ್ ಗೇಮ್ ಇಂದಾನೇ ರೆಬಲ್ಸ್ ಟೀಮ್ಗೆ ಒಂದ್ ಕಡೆ ಹಿನ್ನಡೆಯಾಯಿತು ಈ ದೆಹಲಿ ವಿಸಿಟ್ ಸಂದರ್ಭದಲ್ಲಿ ಅಂತ ಹೇಳ್ತಾ ಇರೋ ಬೆನ್ನಲ್ಲೇ ವಿಜಯೇಂದ್ರ ಅವರು ಇಷ್ಟು ರೆಬಲ್ ಆಗೋದಕ್ಕೆ ಈಗ ಕಾರಣ ಏನಾಯ್ತು, ಮತ್ತೆ ಹೈಕಮಾಂಡ್ ಇಷ್ಟೆಲ್ಲ ಇವರು ಲೂಸ್ ಟಾಕ್ ಮಾಡ್ತಾ ಇದ್ರು ಕೂಡ ಕಡಿವಾಣ ಹಾಕ್ತಾ ಇಲ್ಲ ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ರೆ ಅಟ್ಲೀಸ್ಟ್ ಹೈಕಮಾಂಡ್ ಈಗಾದ್ರೂ ಎಂಟ್ರಿ ಆಗಲಿ ಅಂತನಾ ಮಾಧ್ಯಮದ ಮುಂದೆ ಈ ರೀತಿ ಸ್ಟೇಟ್ಮೆಂಟ್? ಅಫ್ಕೋರ್ಸ್ ಯುವರ್ ರೈಟ್ ಶರ್ಮಿತಾ ಶೆಟ್ಟಿ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ನೇರವಾಗಿ ವಾಗ್ದಾಳಿ ನಡೆಸ್ತಿದ್ರೆ ಒಬ್ಬ ರಾಜ್ಯದ ಅಧ್ಯಕ್ಷ, ಅದು ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಒಪ್ಪಿತರಾಗಿ ಇವರ ಅಧ್ಯಕ್ಷನ ಮಾಡತಕ್ಕಂಥದ್ದು, ಒಬ್ಬ ಅಧ್ಯಕ್ಷ ವಿರುದ್ಧ ನೇರವಾಗಿ ಆರೋಪ ಮಾಡುವಂಥದ್ದು, ಒಬ್ಬ ಪ್ರಬಲ ನಾಯಕ, ಪ್ರಶ್ನಾತೀತ ನಾಯಕ ಅಂತ ಕರೆಸ್ಕೊಳ್ತಕ್ಕಂಥ ಯಡಿಯೂರಪ್ಪ ವಿರುದ್ಧ ಕೂಡ ಎಲ್ಲೊಂದು ಕಡೆ ಪೇಲವ ರೀತಿಯಲ್ಲಿ ವಾಗ್ದಾಳಿ ಮಾಡ್ತಿರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಹೈಕಮಾಂಡ್ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಕೂಡ ಅವರಿಗೆ ಬೇಸರ, ಮತ್ಸರ, ನೋವು ಎಲ್ಲವನ್ನು ಕೂಡ ಇವತ್ತು ಹೊರಹಾಕಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಅವರಿಗೆ ನೋಟಿಸನ್ನು ಕೊಡಬೇಕಿತ್ತು, ಕ್ರಮ ಕೈಗೊಳ್ಳಬೇಕಿತ್ತು. ಕ್ರಮವನ್ನು ಕೈಗೊಳ್ಳದಲ್ಲೇ ಅವರಿಗೆ ಮತ್ತಷ್ಟು ಅವರಿಗೆ ಎಲ್ಲೊಂದು ಕಡೆ ಫುಡ್ ಹಾಕಿದಂತಾಗಿರ್ತಕ್ಕಂಥ, ಹಾಗಾಗಿ ಅವರು ಪದೇ ಪದೇ ವಾಗ್ದಾಳಿ ನಡೆಸ್ತಿದ್ದಾರೆ, ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸ್ತಿದ್ದಾರೆ ಅನ್ನೋದು ಅವರ ಮಾತು. ಇನ್ನಾದರೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಕಡಿವಾಣ ಹಾಕಲಿ ಅನ್ನೋದು ಅವರ ಉದ್ದೇಶ ಇರ್ತಕ್ಕಂಥ. ಹಾಗಾಗಿ ಮೊದಲ ಬಾರಿ ಹೈಕಮಾಂಡ್ ಮೇಲೆ ಪರೋಕ್ಷವಾಗಿ ತಮ್ಮ ನೋವು ಮತ್ತು ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ.